ಈಗ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ಮೊದಲು ಸ್ತೋತ್ರ ಹೇಗೆ ಹೇಳಬೇಕು ಅನ್ನೋದನ್ನ ಕಡೆ ಗಮನ ಕೊಡಿ. ನೋಡ್ಕೊಂಡು ಹೇಳೋ ಹಾಗಿಲ್ಲ. ಅತ್ತೆ, ನಿಜವಾಗ್ಲೂ ನೋಡದೆ ಹೇಳಬೇಕಾ? ನಿನ್ನೆನೇ ಹೇಳಿದ್ನಲ್ಲ, ಹೇಗೆ ಕೇಳಿಸ್ತು ನಿನಗೆ? ಆಗೋದಿಲ್ಲ ಅಂದಿದ್ರೆ ಪಂದ್ಯಕ್ಕೆ ಒಪ್ಕೋಬಾರ್ದಾಗಿತ್ತು. ಈಗ ಕೊನೆ ಕ್ಷಣದಲ್ಲಿ ರಾಗ ಎಳೆಯೋದಲ್ಲ. ಇಲ್ಲ ಅತ್ತೆ, ಹಾಗಲ್ಲ. ನಾನು ಹೇಳ್ತೀನಿ. ಡಾರ್ಲಿಂಗು, ರಾತ್ರಿ ಇಡೀ ಪ್ರಾಕ್ಟೀಸ್ ಮಾಡಿ ಇವಳೇ ಇಷ್ಟೊಂದು ಹೆದರ್ಕೋತಿರ್ಬೇಕಾದ್ರೆ ನೀನು ಸ್ತೋತ್ರದ ಬುಕ್ಕೇ ಓಪನ್ ಮಾಡಿಲ್ಲ. ಅದು ಹೇಗೆ ನೀನು ಇಷ್ಟು ಆರಾಮಾಗಿ ನಿಂತ್ಕೊಂಡಿದೆಯಾ? ವೆಯ್ಟ್ ಆ್ಯಂಡ್ ವಾಚ್ ಸುಹಾಸ್. ಈಗ ನೀನು ಸ್ವಲ್ಪ ದೂರ ನಿಂತ್ಕೊಂಡು ಕೇಳಿಸ್ಕೊ. ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಸ್ತೋತ್ರ ಹೇಳ್ತೀರಿ? ನಾನೇ ಹೇಳ್ತೀನಮ್ಮ. ಲಕ್ಷ್ಮಣ ಅಣ್ಣ, ಸೂರ್ಯ ಇವತ್ತು ಪೂರ್ವದಲ್ಲೇ ಹುಟ್ಟಿದ್ದಾನೆ ತಾನೆ? ಏನೋ ಓದ್ಕೊಂಡಿರ್ಬೋದು, ನೋಡೋಣ ಇರು. ಸತ್ಯ, ಗಾಬರಿ ಆಗಬೇಡ. ನೀನು ಖಂಡಿತ ಸರಿಯಾಗೇ ಹೇಳ್ತೀಯ. ಧೈರ್ಯವಾಗಿರು. ಕೀರ್ತನ, ಶುರು ಮಾಡು. ಶುರು ಮಾಡ್ಲಮ್ಮ? ಶುರು ಮಾಡು. ಅಂಗಂ ಹರೆ ಫುಲಕಭೂಷಣ ಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂತಮಾರ್ಣಂ ಅಂಗೀಕೃತ ಕ್ರಿಲ ವಿಭೂತಿರ ಪಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಳ ದೇವತಾಯ. ಅಣ್ಣ, ಇದು ಇವಳೇನಾ? ನನಗೂ ಗೊತ್ತಾಗ್ತಾ ಇಲ್ಲ ರೀತು. ಅಕ್ಕ ಸ್ತೋತ್ರ ಹೇಳೋದಾ? ಇದು ನಿಜನಾ ಅಥವಾ ಕನಸ? ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ನಾನು ಕೇಳಿದ್ದೆ, ಆದರೆ ಇವತ್ತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಆದರೂ ಏನೋ ಮಿಸ್ ಹೊಡಿತಾ ಇದೆ ರೀತು. ಭವಿತಾ ಸಹ್ಯೋ. ನಾನು ಸರಿಯಾಗಿ ಹೇಳಿದ್ನಾ? ಶಭಾಷ್, ತುಂಬ ಚೆನ್ನಾಗಿ ಹೇಳಿದೆ ಕಣೆ. ನಂಗೆ ತುಂಬ ಇಷ್ಟ ಆಯಿತು. ಅಪ್ಪ, ನಾನು ಸರಿಯಾಗಿ ಹೇಳಿದ್ನಾ? ಇಷ್ಟು ವರ್ಷಕ್ಕೆ ನನ್ನ ಮಗಳು ಸಂಸ್ಕಾರವಂತೆ ಅಂತ ನೀನು ನಿರೂಪಿಸ್ಬಿಟ್ಟೆ ಅಮ್ಮ. ವೆರಿ ಗುಡ್.
ನಮ್ಮ ಕೀರ್ತನ ಇಷ್ಟು ದೊಡ್ಡ ಸ್ತೋತ್ರನ ಒಂದೇ ದಿನದಲ್ಲಿ ಕಲಿತು ಇಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ ನನಗ್ಯಾಕೋ ನಂಬಿಕೆನೇ ಬರ್ತಾಯಿಲ್ಲ. ಆದರೂ ಏನಾದರೂ ಬೇಡದೇ ಇರೋ ಕೆಲಸ ಏನಾದರೂ ಮಾಡಿದಾಳ ಅಂತ ಅನುಮಾನ. ನಂದಾಯ್ತಲ್ಲಮ್ಮ, ಈಗ ಇವಳು ತಾನೇ ಹೇಳಬೇಕು. ಶುರು ಮಾಡಿ ಮೇಡಮ್. ಇಂಥ ಮಾತನ್ನೆಲ್ಲ ನೀ ತಲೆಗೆ ಹಾಕೋಬೇಡ ಸತ್ಯ. ಗೆಲ್ಲೋದಕ್ಕಿಂತ ಭಾಗವಹಿಸೋದು ಮುಖ್ಯ. ಶ್ರದ್ಧೆ, ಪ್ರಾಮಾಣಿಕತೆ, ಪ್ರಯತ್ನ ಮುಖ್ಯ. ಗಟ್ಟಿ ಮನಸ್ಸಿನಿಂದ ಧೈರ್ಯವಾಗಿ ಹೇಳು. ಹೇ ಹುಡುಗಿ, ಎಷ್ಟೊತ್ತು ಹಾಗೆ ನಿಂತ್ಕೋತೀಯಾ? ಇವತ್ತೇ ಶುರು ಮಾಡ್ತೀಯೋ ಇಲ್ವೋ? ನೋಡಮ್ಮ ಸತ್ಯ, ನೀನೇನು ಗಾಬರಿ ಆಗಬೇಡ. ನೀ ಹೇಳ್ತೀಯ, ನನಗೆ ಚೆನ್ನಾಗಿ ಗೊತ್ತು. ಹೇಳು, ಶುರು ಮಾಡು. ಅಂಗಂ ಹರೇ ಪುಲಕಭೂಷಣ ಮಾಶ್ರಯಂತೆ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತ ಕಿಲ ವಿಭೂತಿರ ಪಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಳ ದೇವತಾಯಾಹ ಮುಗ್ಧ ಮುಹುರ್ವಿದದತಿ ವದನೆ ಮುರಾರೆ. ಅಣ್ಣ, ಅದಕ್ಕೆ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಹೌದು ಕಣರಿದ್ದು. ಪ್ರೇಮತ್ರ ಪ್ರಣೀಹಿತ. ಸಾಕು, ನಿಲ್ಸು. ತಪ್ಪಾಗೆಲ್ಲ ಹೇಳ್ಬೇಡ. ಏನಿದು ಸ್ತೋತ್ರನ ತಪ್ಪಾಗಿ ಹೇಳ್ತಿದ್ಯಲ್ಲ? ಬರಲ್ಲ ಅಂದ್ರೆ ಸುಮ್ಮನಿದ್ ಬಿಡ್ಬೇಕು. ಅದು ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಸ್ತೋತ್ರಕ್ಕೆ ಅವಮಾನ ಮಾಡಬಾರ್ದು. ಸೀತಾ, ಅದು ಯಾಕೆ ಹಂಗೆ ಗದರಿ ಹೇಳ್ತೀಯ? ಸ್ವಲ್ಪ ಮೆತ್ತಿಗೆ ಹೇಳು. ಪಾಪ ಅವಳಿಗಿನ್ನೂ ಹೊಸದಲ್ವಾ? ನೀನು ರೇಗಿದ ತಕ್ಷಣ ಅವಳು ಹೆದರ್ಕೊಂಡ್ಬಿಟ್ಳು. ಅವಳಿಗೆ ಅಷ್ಟೋ ಇಷ್ಟೋ ಗೊತ್ತಿರೋದು ಮರೆತು ಹೋಗುತ್ತೆ. ಇವಳಿಗೆ ಹೆದರ್ಕೆ ಏನಪ್ಪ ನೀನು? ಹೇಳೋದಕ್ಕೆ ಬರದೆ ಸುಮ್ಮನೆ ನಿಂತ್ಕೊಂಡು ನಿಮ್ಗಳ ಮುಂದೆ ನಾಟಕ ಮಾಡ್ತಿದ್ದಾಳೆ ಅಷ್ಟೇ. ಇವಳ ಕೈನಲ್ಲಿ ಈ ಸ್ತೋತ್ರ ಗೀತ್ರ ಎಲ್ಲ ಎಲ್ಲಾಗತ್ತೆ ಹೇಳಿ? ಅಕ್ಕ, ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಅವಳಿಗೂ ಒಂದು ಅವಕಾಶ ಇದೆ ಅಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇರೋ. ಅವಕಾಶ ಕೊಟ್ಟರು ಬಳಸ್ಕೊಳಕ್ ಬರ್ಬೇಕಲ್ವಾ? ಅಮ್ಮ, ಅದು ಸಾಕು, ಸುಮ್ಮನೆ ಇರು ಕಾರ್ತಿಕ್. ಹೀಗೆ ತಪ್ಪು ಮಾಡ್ದಾಗ್ಲೂ ಪರ ವಹಿಸ್ಕೊಂಡು ಬಂದ್ರೆ ನೋಡ್ದವ್ರಿಗೆ ಚೆನ್ನಾಗಿರಲ್ಲ. ಗಂಡ ಗೆಳೆಯನೂ ಆಗಿರ್ಬೇಕು, ತಪ್ಪು ಮಾಡಿದಾಗ ಗುರು ಆಗಿರ್ಬೇಕು. ಆಗಲೇ ಅವನು ಒಳ್ಳೆ ಗಂಡನಾಗಕ್ಕೆ ಸಾಧ್ಯ ಆಗೋದು. ಹೀಗೆಲ್ಲದಕ್ಕೂ ಪರ ವಹಿಸ್ಕೊಂಡು ಬರೋದಲ್ಲ.
ಬುದ್ಧಿ ಸರಿ ಮಾಡಿ ನನ್ನ ಜೊತೆ ಚೆನ್ನಾಗಿರೋ ಹಾಗೆ ಮಾಡು ತಾಯಿ. ಅವಳೊಬ್ಳು ಜೊತೆಗಿದ್ದರೆ ಅದು ಏನೇ ಕಷ್ಟ ಬಂದರೂ ಎದುರಿಸ್ಕೊಂಡು ಮುಂದೆ ಹೋಗ್ತೀನಿ. ಆದರೆ ಅವಳೇ ಹೀಗಿದ್ರೆ ಜೀವನನೇ ವ್ಯರ್ಥ ಅನಿಸುತ್ತೆ. ನೀನೇ ನಮ್ಮನ್ನು ಕಾಪಾಡಬೇಕು. ನಮ್ಮಿಬ್ಬರು ಸಂಸಾರ ನಿನ್ನ ಕೈಯಲ್ಲಿದೆ. ನಮ್ಮನ್ನು ಕಾಪಾಡು ತಾಯಿ. ಅಳೇಂದ್ರೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಬೇಡಿ. ಹಾಳಾದವರು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ನನ್ನ ಪಾಡಿಗೆ ನಾನು ನಿದ್ದೆ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಲು ಹಾಕ್ತಿರಲ್ಲ ಮನುಷ್ಯರ ನೀವು. ನಿಮ್ ಜನ್ಮಕ್ಕಿಷ್ಟು ಯಾಕೆ ಬೆಳ್ಬೆಳೇನೆ ಗಂಟೆ ಬಾರಿಸ್ತಿದ್ದೀರಾ? ನನ್ನ ಕಿವಿನೇ ಹೋಯ್ತು, ತಲೆ ಮೇಲೆ ಬಂದು ಬಾರಿಸ್ದಂಗೆ ಆಗ್ತಿದೆ. ಏನೇ ಮಾತಾಡ್ತಿದ್ಯಾ ನೀನು? ಅತ್ತೆ, ಪೂಜೆ ದಿನ ಜಗಳ ಬೇಡ, ಸುಮ್ಮನೆ ನಿಮ್ಮ ಮನ್ಸಿಗೂ ನೋವು. ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಒಂದೇ ಟೀಮ್ ಅಂತ ನನಗೂ ಗೊತ್ತು. ನಿಮ್ಮಲ್ಲೇ ಆಡ್ಕೊಳ್ಳೋದೇನೋ, ಸಮಾಧಾನ ಮಾಡೋದೇನೋ, ತುಂಬಾ ಚೆನ್ನಾಗಿದೆ. ದಿವ್ಯಾ, ನೀನು ಬೇಜಾರು ಮಾಡ್ಕೋಬೇಡ, ಮಂಗಳಾರತಿ ತಗೋಬಾ. ಲಕ್ಷ್ಮಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಇರೋನು ಲಕ್ಷ್ಮಿ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ಯಾ? ಬೀದಿಲ್ ಹೋಗೋ ದಾಸಯ್ಯ ನೀನು ಪೂಜೆ ಮಾಡ್ತಿದ್ಯಾ? ಇವನು ಪೂಜೆ ಮಾಡೋದು ನೋಡಿ ಇವರಿಬ್ರು ಸುಮ್ಮನೆ ಇದ್ದಾರೆ. ಯಾವಳಿಗೂ ಬೇಕು ಮಂಗಳಾರತಿ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನನ್ನ ಮೇಲಿರೋ ಸಿಟ್ಟನ್ನು ದೇವ್ರ ಮೇಲೆ ಯಾಕೆ ತೋರಿಸ್ತೀಯಾ? ಆರತಿ ತೊಗೊಂಬಿಡು, ನಾನು ಬೇರೆ ಏನೂ ಕೇಳಲ್ಲ. ದಿವ್ಯಾ, ಏನು ಮಾಡಿದೆ ನೀನು? ಕಾಣಿಸ್ತಿಲ್ವಾ? ಆರತಿ ಆರೋಯ್ತು. ಕೇಡ್ಗಾಲದಲ್ಲಿ ನಾಯಿ ಮೊಟ್ಟೆ ಇಡ್ತಂತೆ, ಹಾಗಾಯ್ತು ನಿನ್ನ ಕತೆ. ದೇವ್ರ ಆರತಿ ಆರಿಸೋ ಅಷ್ಟು ಕೊಬ್ಬೇನೆ ನಿನಗೆ? ಅನುಭವಿಸ್ತೀಯ ಕಣೆ ನೀನು. ಈ ತಪ್ಪಿಗೆ ಸರಿಯಾಗಿ ಪಾಠ ಕಲಿತೀಯ. ಈಗ ಆರಿಸಿದ್ದು ದೀಪನಲ್ಲ ಕಣೆ, ನಿನ್ನ ಬದುಕಿನ ಜ್ಯೋತಿನ ನೆನ್ಪಿಟ್ಕೋ. ಜಾನಕಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿಂತ ನೀನು ಯಾಕೆ ಬಾಯಿನ ಕೆಡ್ಸ್ಕೊತೀಯ? ದಿವ್ಯಾ, ಹೆತ್ತವ್ರ ಬಾಯಿಂದ ಕೆಟ್ಟ ಮಾತನ್ನು ಬರ್ಸ್ಬೇಡಮ್ಮ, ನಿಂಗೆ ಒಳ್ಳೇದಾಗಲ್ಲ. ಒಳ್ಳೇದು ಕೆಟ್ಟದು ನಿನ್ನ ಕೈಲಾಗ್ಲಿ ನಿನ್ನ ಸೊಸೆ ಕೈಲಾಗ್ಲಿ ಆ ದೇವ್ರ ಕೈಲಿಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಮುಚ್ಚೆ ಬಾಯ್ನ. ನೀನು ಸರಿ ಇದ್ದಿದ್ರೆ ನಮ್ಮ ಮನೆ ನಂದಗೋಕುಲ ಥರ ಇರೋದು. ನಾನು ಸರಿಯಾಗೇ ಇದ್ದೀನಿ. ನಿಮ್ಗಳ ಕಣ್ಣಿಗೆ ರಾಕ್ಷಸಿ ಥರ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಕರ್ಮ. ಬೆಳಿಗ್ಗೆ ನಿದ್ದೆನೂ ಹಾಳು ಮಾಡ್ತೀರಾ.
ಇವಳಂತೂ ಬಂದು ಪೂಜೆ ಮಾಡಲಿಲ್ಲ. ಅಳಿಯಂದ್ರು ಮನೆಗೆ ಒಳ್ಳೇದಾಗಲಿ ಅವಳಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ರೆ ಸ್ವಲ್ಪನೂ ಭಯ ಭಕ್ತಿ ಇಲ್ಲದೆ ಆರತಿ ಆರಿಸ್ಬಿಟ್ಲಲ್ಲ ಅತ್ತೆ. ಮನುಷ್ಯಳ ಇವಳು. ನಾವು ಹೇಳೋ ಮಾತು ಯಾವುದೂ ಅವಳ ತಲೆಗೆ ಹೋಗ್ತಾ ಇಲ್ಲ ಜಾನಕಿ. ನಾವೇ ಸುಮ್ಮನೆ ಇದ್ಬಿಡೋಣ. ಹಾಂ, ಮನೆ ಎಲ್ಲ ನೋಡ್ಕೋತಾಳೆ. ನೋಡಿದ್ರ ನಿಮ್ಮ ಸೊಸೆನ? ಯಾವಾಗಲೂ ಇವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ, ಇವತ್ತೇನು ಮಾಡಿದ್ಲು? ಸೀತಾ, ತಿಳಿದೋಳಾಗಿ ನೀನೇ ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ಕೀರ್ತನ ಹುಟ್ಟಿದಾಗಲಿಂದಲೂ ನಮ್ಮ ಜೊತೇಲಿ ಇದ್ದಾಳೆ, ಇದನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದಾಳೆ. ಪಾಪ ಸತ್ಯ ಇತ್ತೀಚೆಗೆ ನಮ್ಮ ಮನೆಗೆ ಬಂದವಳು, ಇದೆಲ್ಲ ಅವಳು ಹೊಸದು ಕಣೆ. ತಪ್ಪಿದ್ರೆ ತಿದ್ದಿ ಹೇಳ್ಕೊಳ್ಳೋಣ, ಆಗ ಸರಿಯಾಗಿ ಹೇಳ್ತಾಳೆ. ಅಲ್ವೇ ನಮ್ಮ ಸತ್ಯ? ಅಣ್ಣ ಹೇಳೋ ಸರಿಯಾಗೇ ಇದೆ. ಅದಕ್ಕೆ ಅದು ಹೇಗೆ ಹೇಳಬೇಕು ಅನ್ನೋದು ನೀವೇ ಹೇಳ್ಕೊಡಿ. ಸರಿ ಆಗಲಿ, ಅದು ಹಾಗೆ ಹೋಗಲಿ. ಏ ಹುಡುಗಿ, ನಾನು ಹೇಳ್ಕೊಟ್ಟಾಗ ಹೇಳು. ಕಮಾನ್ ಸತ್ಯ, ಇದು ನಿನ್ನ ಕೈಲಿ ಆಗುತ್ತೆ. ಎಂತೆಂಥ ಸಮಸ್ಯೆಗಳನ್ನ ನೀನು ನೀರು ಕುಡಿದಿರೋ ಥರ ಎದುರಿಸಿದ್ಯಾ, ಇದು ನಿನ್ನ ಕೈಲಿ ಆಗುತ್ತೆ ಸತ್ಯ. ಕಮಾನ್ ಸತ್ಯ, ಯು ಕ್ಯಾನ್ ಡೂ ಇಟ್. ಅಮ್ಮ ಹೇಗೆ ಹೇಳ್ಕೊಡ್ತಾರೋ ಹಾಗೆ ಹೇಳು. ಆಯಿತು, ಅದು ಒಂದು ಹಾಗೆ ಹೋಗಲಿ. ಕೀರ್ತನ, ಏ ಹುಡುಗಿ, ತಪ್ಪಾಗಿ ಸ್ತೋತ್ರ ಹೇಳ್ತೀಯಲ್ಲ, ಆ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊಂಡು ಹೇಳು. ಮುಗ್ಧ ಮುಹುರ್ವಿಧದತಿ, ಮುಗ್ಧ ಮುಹುರ್ವಿದತಿ, ವದನೆ ಮುರಾರೆ, ವದನೆ ಮುರಾರೆ, ಪ್ರೇಮತ್ರಪ ಪ್ರಣೀಹಿತಾನಿ, ಪ್ರೇಮತ್ರ ಪ್ರಣೀಹಿತ, ಗಾಥಾನಿ ಗಾಥಾನಿ ಮಾಲಾ, ಗತಾ ಹಿಮಾಲ, ದೃಶ್ಯೋದ್ಮ, ಅವರಿಗೆ ಮೂರು ಲೋಕದ ತಾಯಿಯಾದಂಥ ಈ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ.